ಮೇಡಮ್ ಎಷ್ಟು ಕೂಡ ತೆಗೆದಿರ್ಬೇಕು ಹೇಳಿದ ವೇದಾಂತ ಈ ಫಿಲ್ಮಲ್ಲಿ ನನ್ನ ಪಾತ್ರ ಬಂದು RGV ಅಂತ ಒಬ್ಬ ಮುಗ್ಧ ಹಳ್ಳಿ ಹುಡುಗ. ಅವನನ್ನ ಫಿಲ್ಮ್ ಮಾಡಬೇಕು ಅಂತ ಹೇಳಿ ಅವನಿರೋ ಆಸ್ತಿ ಎಲ್ಲ ಮಾರಿಸ್ಬಿಟ್ಟು ಅವ್ರು ಇಬ್ರು ಫ್ರೆಂಡ್ಸು ಕರ್ಕೊಂಡ್ಬರ್ತಾರೆ ಇದಕ್ಕೆ ಸಿಟಿಗೆ. ಅಲ್ಲಿ ಬಂದು ಅವನಿಗೆ ಯಾವ ಥರ ಮೋಸ ಮಾಡ್ತಾರೆ ಅನ್ನೋದೇ ಮೂವಿ ನನ್ನ ಪಾತ್ರ ಇರೋದು. ಸೊ ಬೇಸಿಕಲಿ ಟೆಕ್ನಿಕಲಿ ಅಂದರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಮೂವಿ ನೋಡಿ ಹೇಳಿ. ಪಾತ್ರ ಸರ್ ಐ ಹ್ಯಾವ್ ಡನ್ ಇಟ್ ಸರ್. ಅದು ನೀವು ಡಿಸೈಡ್ ಮಾಡ್ಬೇಕು ಸರ್. ಪಬ್ಲಿಕ್ ನೀಡ್ಸ್ ಟು ರೆಸ್ಪಾಂಡ್ ಫಾರ್ ದ ಕ್ಯಾರೆಕ್ಟರ್ ಐ ಪ್ಲೇಡ್. ಹಳ್ಳಿ ಹುಡುಗ ಅವನನ್ನ ಏಮಾರಿಸ್ಬಿಟ್ಟು ಎಲ್ಲ ಅವನಲ್ಲಿರೋ ದುಡ್ಡೆಲ್ಲ ತಗೊಂಡ್ಬಿಟ್ಟು ಫಿಲ್ಮ್ ಮಾಡ್ತೀನಿ ಅಂತ ಕರ್ಕೊಂಡ್ ಬರ್ತಾರೆ ಸಿಟಿಗೆ. ಸರ್ ಅದು ಫಿಲ್ಮ್ ಶೂಟಿಂಗ್ 2 ದಿವಸ ಮಾಡಿ ನಿಲ್ಲಿಸ್ಬಿಡ್ತಾರೆ. ಅದು ಹಂಗೂ ನೀವು ಹೀರೋ ಆಗಕ್ಕೆ ಬರೋದು ಸಿಟಿಗೆ ಫಿಲಮ್ ಅಲ್ಲೇ. ಎಸ್ ಸರ್. ಅದೇ ಒಳ್ಳೆ ಪ್ಯಾಂಟ್ ಹಾಕ್ತಿದ್ರಲ್ಲ ಅದೇ ಅನ್ಕೊಂಡು. ರಾಜೀವ್ ಗಣೇಶ್. ಇದು ನಾನು ತಮಿಳ್ನಾಡಲ್ಲಿ ಹುಟ್ಟು ಬೆಳೆದಿರ ಕನ್ನಡಿಗ. ತಮಿಳ್ ತರಾನೇ ಕನ್ನಡ ಚೆನ್ನಾಗಿ ಮಾತಾಡ್ಬೇಕಂತ ನನಗೆ ಆಸೆ ತುಂಬಾ ಇದೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ನನ್ ಕನ್ನಡ ತಮಿಳ್ ತರಾನೇ ಇರುತ್ತೆ, ಅದರಿಂದ ಚೆನ್ನಾಗಿರಲ್ಲ. ಕರೆಕ್ಟ್. ಸೊ ಐ ಟ್ರೈ ಟು ಕೀಪ್ ಇಟ್ ಇನ್ ಕನ್ನಡ ಆಸ್ ಮಚ್ ಆಸ್ ಪಾಸಿಬಲ್. ಇದು ಸರ್ ಹೇಳಿದಾಗೆ ಹೊಸತರ ನಮ್ದು 3rd ಫಿಲ್ಮ್ ಟುಗೆದರ್. ಇದು ಸಾರಿದಲ್ಲಿ ಹಿ ವಾಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂಡ್ ಆಕ್ಟರ್. ಆಮೇಲೆ VIP ದಲ್ಲಿ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತೆ ಆಕ್ಟರ್. ಇಲ್ಲಿ ಈಸ್ ಅ ಡೈರೆಕ್ಟರ್. ಸೊ ಇದು ಆಕ್ಚುಲಿ ದಿಸ್ ಇಸ್ ಮೈ ಇದು ನನ್ನ 7ನೇ ಫಿಲ್ಮ್. 3 ಇಂಡಿಪೆಂಡೆಂಟ್ ಫಿಲ್ಮ್ಸ್ ಮಾಡಿದ್ದೀನಿ. ಇದು 4ನೇ ಕನ್ನಡ ಸಿನಿಮಾ. ಒಂದು ಫಿಲ್ಮ್ ಸಿನಿಮಾಟೋಗ್ರಾಫರ್ಗೆ ಬರುವಾಗ ರೈಟ್, ಎವ್ರಿ ಸಿನಿಮಾಟೋಗ್ರಾಫರ್ ನಾನು ಮಾತ್ರ ಅಲ್ಲ, ಎಲ್ಲರೂ ಒಪ್ಕೊಳ್ಳೋದಕ್ಕೆ ಒಂದು ರೀಸನ್ ಬೇಕಲ್ಲ. ರೈಟ್. ಅಫ್ಜಲ್ ಸರ್ ನಮ್ಮ ಜೊತೆ ಆಲ್ರೆಡಿ 2 ಫಿಲ್ಮ್ ಕೆಲಸ ಮಾಡಿದ್ದಾರೆ. 3rd ಫಿಲ್ಮ್ ಮಾಡೋಣ ಅಂತ ಮಾಡಿಲ್ಲ. ಲೈಕ್ ಏನಂದ್ರೆ
ಕತೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಕರೆಕ್ಟ್. ಆದ್ರೆ ಕತೆ ಹೇಳುವಾಗ ನೀವು ನೋಡಿದ್ರೆ ಆ ಕತೆ ಹೇಳುವ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇರುತ್ತೆ, ಕರೆಕ್ಟ್. ಆ ಸ್ಪಾರ್ಕ್ ಇಸ್ ದ ರೀಸನ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಫಿಲ್ಮ್. ಆ ಸ್ಪಾರ್ಕ್ ಇದ್ರೆ 10 ಫಿಲ್ಮ್ಗೆ ಲೈಟಿಂಗ್ ಮಾಡ್ಬೋದು. ಆ ಸ್ಪಾರ್ಕ್ ಬೆಳಕಿಂದಾನೆ. ಈಗ ಹೇಳಿದ್ರೆ ಮಿಸ್ಟೇಕ್ ಆಗುತ್ತೆ, ನೆಕ್ಸ್ಟ್ ಫಿಲ್ಮ್ಗೆ ಅವ್ರು ಲೈಟೇ ಕೊಡಲ್ಲ ಈ ಆಗಿರೋದ್ರಿಂದ. ಸೊ ಅದು ದಟ್ಸ್ ನಾಟ್ ಇಟ್. ಆಕ್ಚುಲಿ ಲೈಕ್ ನೀವು ಪ್ಯಾಷನ್ ನೋಡ್ಬೋದು. ಮೇಕಿಂಗ್ ಅಲ್ಲಿ ನೋಡಿದ್ರೆ ಒಂದೊಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ಅದ್ರೊಂದು ಪ್ಯಾಷನ್ ಇರುತ್ತೆ, ಒಂದೊಂದು ಸೀನ್ ಎಕ್ಸ್ಪ್ಲೈನ್ ಮಾಡುವಾಗ ಒಂದು ಪ್ಯಾಷನ್ ಇರುತ್ತೆ. ಇನ್ಫ್ಯಾಕ್ಟ್ ಇದು ಇವರು ಬೆಸ್ಟ್ ಸ್ಕ್ರಿಪ್ಟ್ ಅಲ್ಲ. ಆಕ್ಚುಲಿ ಹಿ ಹ್ಯಾಸ್ ಮಚ್ ಮೋರ್ ಬೆಟರ್ ಸ್ಟೋರೀಸ್ ಅಂಡ್ ಮಚ್ ಮೋರ್ ಬೆಟರ್ ಸ್ಕ್ರೀನ್ ಪ್ಲೇಸ್. ಇದು ಫಸ್ಟ್ ಫಿಲ್ಮ್ ಹಿ ವಾಂಟೆಡ್ ಟು ಪ್ಲೇ ಸೇಫ್, ಅಂದ್ರೆ ಹಿ ಹ್ಯಾಸ್ ಟೇಕನ್ ಅ ವೆರಿ ಸೇಫ್ ಸ್ಕ್ರೀನ್ ಪ್ಲೇ. ಅದರಲ್ಲೇ ಎಷ್ಟು ಪ್ಯಾಷನ್ ಬರುತ್ತೆ. ಆಕ್ಚುಲಿ ಇದು ಸ್ಟಿಲ್ದೇ ಮಾಡೋಕ್ಕಾಗಲ್ಲ ಸಿನಿಮಾ, ದಟ್ ಇಸ್ ಟ್ರೂ. ಬಟ್ ದಟ್ ಈಸ್ ದ ರೀಸನ್, ಫಸ್ಟ್ ರೀಸನ್ ಇದು ಈ ಫಿಲ್ಮ್ ಐ ವಾಂಟೆಡ್ ಟು ಡೂ. ಆಕ್ಚುಲಿ ಅದು ಒಂದು ರೀಸನ್. ಸೆಕೆಂಡ್ ರೀಸನ್ ಇಸ್ ಈವನ್ ಮೋರ್. ಆಕ್ಚುಲಿ ಇಟ್ ಇಸ್, ಅದು ನನಗೆ ತುಂಬಾ ಭಯ ಆಗುತ್ತೆ ಹೇಳೋದಕ್ಕೆ. ಆಕ್ಚುಲಿ ಈ ಟೈಟಲ್ ಇದೆಲ್ಲ ಹೊಸ ತರ, ರೈಟ್. ಅದು ಕೇಳಿದ್ರೆ ನಿಮಗೆ ಒಂದು ಸ್ವಲ್ಪ ಬೋಸ್ಟಿಂಗ್ ಆಗಿರ್ಬೋದು, ಲೈಕ್ ಮಾಡಸ್ಟ್ ಆಗಿಲ್ಲದೆ. ಈಗ ಪೋಸ್ಟ್ ಮಾಡರ್ನ್ ವರ್ಲ್ಡ್ ಅಲ್ಲಿ ಹೊಸ ತರ ಏನಿಲ್ಲ. ಆಕ್ಚುಲಿ ಎಲ್ಲ ಆಲ್ರೆಡಿ ಮಾಡಿದೆ ಮತ್ತೆ ಮಾಡ್ತಾ ಇದೀವಿ, ರೈಟ್. ಹೊಸದು ಅಂತ ಏನಿಲ್ಲ, ರೈಟ್. ಕಂಟೆಂಟ್ ವೈಸ್ ಹೊಸದು ಅಂತ ಏನಿಲ್ಲ, ಇರೋ ಕಂಟೆಂಟ್ ಅನ್ನ ಹೊಸ ತರ ಮಾಡ್ಬೋದು ಅಂತ ಇಟ್ಟಿರೋ ಟೈಟಲ್. ಈ ಟೈಟಲ್ ಕೇಳಿದ್ರೆ ಭಯ ಆಗುತ್ತೆ. ಆಕ್ಚುಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆಸ್ ಅ ಸಿನಿಮಾಟೋಗ್ರಾಫರ್. ಯಾಕಂದ್ರೆ ಟೈಟಲ್ ತಕ್ಕನಾಗಿ ನಾವು ವಿಜುವಲ್ಸ್ ಇರಬೇಕು, ರೈಟ್. ಹೊಸ ತರ ಇದ್ದೇ ಇರಬೇಕು. ಆಕ್ಚುಲಿ ಇಲ್ಲದೆ ಇರೋಕ್ಕೆ ಚಾನ್ಸೇ ಇಲ್ಲ, ರೈಟ್. ಬಟ್ ಆದ್ರೆ ಫಿಯರ್ ಇಸ್ ಅ ಬೆಸ್ಟ್ ಮೋಟಿವೇಟರ್ ಟು ಗಿವ್ ದ ಬೆಸ್ಟ್, ರೈಟ್ ಅಂತ ತಗೊಂಡು, ಲೈಕ್ ದಟ್ ಈಸ್ ಒನ್ ಮೋರ್ ರೀಸನ್, ಲೈಕ್ ಟು ವಾಟ್ ಇಸ್ ಇಟ್ ಹ್ಯಾಪಿಲಿ ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ನಂದು ಮತ್ತು ಅಫ್ಜಲ್ ಸರ್ ಕೊಲಾಬ್ರೇಷನ್ ಕೇಳ್ಬೇಕಾದ್ರೆ, ಲೈಕ್ ಐ ಥಿಂಕ್ ಹಿ ಇಸ್ ಮೈ 7th ಡೈರೆಕ್ಟರ್. ಆಕ್ಚುಲಿ 90% ಆಫ್ ದ ಟೈಮ್ ನೋ ಹಿ ಟ್ರಸ್ಟ್ಸ್ ವಾಟ್ ಐ ಡೂ, ರೈಟ್. ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರು ಆಕ್ಚುಲಿ ನನ್ನ ಇಂಟ್ರೊಡ್ಯೂಸ್ ಮಾಡೋ ಪೋಸ್ಟ್ ಅಲ್ಲಿ, ರಾಜೀವ್ ಗಣೇಶನ್ ಇಸ್ ದ ಐ ಆಫ್ ದ ಸಿನಿಮಾ ಹೊಸ ತರ ಅಂತ ಹಾಕಿದ್ರು. ಆಕ್ಚುಲಿ ಇಟ್ ಮೇಡ್ ಮೀ ಫೀಲ್ ವೆರಿ ಸ್ಪೆಷಲ್. ಇದು ಡೈಲಾಗ್ ಯಾರು ಹೇಳಿದಂದ್ರೆ, ನಿಮಗೆಲ್ಲ ಭಾರತರಾಜ ಆಬ್ವಿಯಸ್ಲಿ ಗೊತ್ತಿರಬೇಕು, ದ ಲೆಜೆಂಡರಿ ತಮಿಳ್ ಡೈರೆಕ್ಟರ್, ರೈಟ್. He said like that the early cinemas whatever he shot, right, with his cinematographer is Kannan. He passed away recently. So when he says, right, I don't take cameras to my set, I take my eyes, I take my Kannan, right. Same thing when he said no, I had almost same thing he had put it in the Instagram post, right. Through Instagram he can't see my tears of joy, right. Now also I think maybe he will see it in YouTube when that is coming. So that made me feel so special. Actually, those are legends, like you connect with, right? That one shot also, like each and every shot is inspirational. Atra, like what is it? He trusted me. I won't say blindly. He trusted me. Right? Trust ಇದೆಯಲ್ಲ, ಅದು ಜವಾಬ್ದಾರಿ ಇನ್ನು ಜಾಸ್ತಿ ಮಾಡುತ್ತೆ ಅದು. So then the 10% whatever he wants, no, right? He's so adamant. 90% of the shots he let me do whatever I want to do. ಅಷ್ಟು ಸ್ವತಂತ್ರ ಇದೆ ಸೆಟ್ ಅಲ್ಲಿ. 10% ಅವ್ರಿಗೆ ಏನ್ ಬೇಕೋ ಅದು ಬೇಕೇ ಬೇಕು. ನೀವು ಆರ್ಗ್ಯೂ ಮಾಡಿದ್ರೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಸೊ ಐ ಕೇಮ್ ಟು ನೋ ಇನ್ ದ ಸೆಕೆಂಡ್ ಡೇ ಆರ್ ಫಸ್ಟ್ ಡೇ ಇಟ್ ಸೆಲ್ಫ್, ಲೈಕ್ ಇದು ಇಲ್ಲ ಇವ್ರಿಗೆ ಆರ್ಗ್ಯೂ ಮಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ನಾವು ಬೇಕಾಗಿರೋದು ನಾವು ತಗೊಳ್ತಾ ಇದೀವಿ 90% ಅಲ್ಲಿ. ಅವ್ರಿಗೆ ಏನಾದ್ರು ಅವ್ರಿಗೆ ಬೇಕಾಗಿರೋದು ನಾವು ತಗೊಂಡಿಲ್ಲ ಅಂದ್ರೆ ಅವ್ರು ಕೇಳ್ತಾ ಅಂದ್ರೆ ನಾವು ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ನೀವು ಆರ್ಗ್ಯೂ ಮಾಡಿ ಕನ್ವಿನ್ಸ್ ಮಾಡೋದಲ್ಲ, ಅಲ್ಲಿ ಆಗಲ್ಲ. ಹೊಸ ತರ ಟೈಟಲ್ ಇಸ್ ಆಲ್ಸೋ ಲೈಕ್ ದಟ್. ಐ ಟ್ರೈ ಟು ಕನ್ವಿನ್ಸ್ ಹಿಮ್, ಸರ್ ಈ ಟೈಟಲ್ ಬೇಡ, ನನಗೆ ಭಯ ಆಗುತ್ತೆ, ಹೊಸ ತರ ಅಂತ ಹೇಳಿದ್ರೆ ತುಂಬಾ ಹೈಪ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಹಿ ವಾಸ್ ಅಡಮೆಂಟ್ ದಟ್ ವಿಲ್ ಕೀಪ್ ಲೈಕ್ ದಿಸ್ ಓನ್ಲಿ, ರೈಟ್. ಸೊ ಆ ತರ ಎವ್ರಿ ಡೆಸಿಷನ್ ಹಿ ಗೋಸ್ ವಿತ್ ಕನ್ವಿಕ್ಷನ್, ರೈಟ್. ಎವ್ರಿ ಕ್ರಿಯೇಟಿವ್ ಡೆಸಿಷನ್, ಎವ್ರಿ ಆಕ್ಟಿಂಗ್ ಡೆಸಿಷನ್, ಎವ್ರಿ ಫ್ರೇಮ್ ಡೆಸಿಷನ್, ರೈಟ್. ದರ್ ಇಸ್ ಅ ಸ್ಟ್ರಾಂಗ್ ಕನ್ವಿಕ್ಷನ್ ಇನ್ ಅಪ್ರೂವಿಂಗ್ ಎವ್ರಿಥಿಂಗ್, ರೈಟ್. ತುಂಬಾ ಒಳ್ಳೆ ಕೊಲಾಬರೇಷನ್ ಆಯ್ತು, ರೈಟ್. ಆಕ್ಚುಲಿ ಅಂಡ್ ಆಲ್ ದ ಆಕ್ಟರ್ಸ್ ಆಕ್ಚುಲಿ ಹ್ಯಾವ್ ಟು ಗಿವ್ ಅ ಸ್ಪೆಷಲ್ ಮೆನ್ಷನ್. ಯಾಕಂದ್ರೆ the way we shoot basically is ಪೂರ್ತಿ ಲಾಂಗ್ ಟೇಕ್ಸ್ ಇರುತ್ತೆ. ಫುಲ್ ಸೀನ್ ಆಕ್ಟ್ ಮಾಡಲೇಬೇಕು, ಕಟ್ ಮಾಡಿ ಮಾಡೋ ತರ ಮಾಡಲ್ಲ. ಬಟ್ ದೇ ನೆವರ್ ಕಂಪ್ಲೇಂಟ್ ಅಬೌಟ್ ಇಟ್. ದೇ ಡಿಡ್ ಆಲ್ ದ ಲಾಂಗ್ ಟೇಕ್ಸ್ ವಿತೌಟ್ ಎನಿ ಕಂಪ್ಲೇನಿಂಗ್. ಸೊ ದಟ್ ಈಸ್ ಒನ್ ಥಿಂಗ್. ಓಕೆ, ಹೊಸ ತರ ಅಂತ ಹೆಸರಿಟ್ ಆಯ್ತು. ಹೊಸದಾಗಿ ಏನ್ ಮಾಡಿದೀವಿ ಅಂತ, ಇದು ಜಸ್ಟ್ ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದೀವಿ, ರೈಟ್. ಅಂಡ್ ಮೋಷನ್ ಪೋಸ್ಟ್ ಇದೆ, ರೈಟ್. ಇಟ್ಸ್ ನಾಟ್, ಇಟ್ ಮೇ ಬಿ ಇಟ್ಸ್ ಟು ಅರ್ಲಿ ಟು ಡಿಸ್ಕಸ್ ದಟ್. ಬಟ್ ಇದೆ ಲೈಕ್
I think I have done justice to the name, right? We have tried to do something new in terms of visual treatment as well, right? That is another reason, right? Even notice Sari Yakendra motion capture ಮಾಡಿದೀವಿ. That is something new we have tried. That is why we are doing that, right? VIP same, right? That screenplay is completely new, so that's another reason why I did VIP. Now this film when it's coming, like there should be something new, no? ಏನಾದರೂ ಹೊಸದಾಗಿ ಇದ್ದೇ ಇರುತ್ತೆ, ಅದೇ ಮೋಟಿವೇಟ್ ಮಾಡಿ ಫಿಲ್ಮ್ ಇರುತ್ತೆ. ಬಟ್ ಐ ಥಿಂಕ್ ನೌ ಇಟ್ ಇಸ್ ಟು ಅರ್ಲಿ, ರೈಟ್? ಈ ಮೇಕಿಂಗ್ ವಿಡಿಯೋದಲ್ಲಿ ಶಾರ್ಟ್ಸ್ ಬಂದಿಲ್ಲ, ಅದು ಟ್ರೈಲರ್ ಎಲ್ಲೋ ಇಲ್ಲ ಬೇರೆ ಏನಾದ್ರು ಟೈಮಲ್ಲಿ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ಸುತ್ತೆ. ಲಂಚ್ ಟೈಮಲ್ಲಿ ಎಷ್ಟು ದಿನ ಸರ್? ನಾವು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡೋ ಕೌಂಟ್ ಮಾಡಲ್ಲ. ಅಂಡ್ ಆಲ್ಸೋ ಮೈ ರೆಮ್ಯುನರೇಷನ್ ಇಸ್ ನಾಟ್ ಬೇಸ್ಡ್ ಆನ್ ನಂಬರ್ ಆಫ್ ಡೇಸ್, ಸೊ ದರ್ ಇಸ್ ನೋ ಪಾಯಿಂಟ್ ಇನ್ ಕೌಂಟಿಂಗ್. ಐ ಥಿಂಕ್ ಅರೌಂಡ್ 30 ಸರ್. ಎರಡು ಇದೆ ಸರ್, ಎರಡು ಇದೆ. ಡೇ ಟೈಮಲ್ಲಿ ನೈಟ್ ಆಗಿ ಶೂಟ್ ಮಾಡಿದೀವಿ, ನೈಟ್ ಟೈಮಲ್ಲಿ ಡೇ ಆಗಿ ಶೂಟ್ ಮಾಡಿದೀವಿ, ರೈಟ್? ಸೊ ದಟ್ ಇಸ್ ಆಲ್ ದೇರ್, ರೈಟ್? that's there. And most importantly ನಾನು ಹೇಳ್ಬೇಕಾಗಿರೋದು ಲೈಕ್ ನನ್ನ ಟೀಮ್, ಐ ವಾಂಟೆಡ್ ಟು ಥ್ಯಾಂಕ್ ಎವ್ರಿವನ್, ರೈಟ್? ನನ್ನ cinematography team, right? Basically like they are all very senior technicians who are working with me. Manju is my gaffer, right? And Madhu is my focus puller. Everybody they themselves have experience to be their own independent DOPs, but actually they work for my visuals without any ego, without any this thing, right? And my assistant, my associate team, Harsha, Lidin and Babu. Babu is also the editor of the film. And my crane operator, Shivan, I think he's also been there for a long time. And light unit chief, Mr. Sunil. And I like the idea of Afzal sir. Actually, he made a welcome on board poster. Usually they do only for the actors, right? But this time he did for all the You can tell in 50 days. Yes, sir? 50 days functions, you can mention all those things. Yes, sure, yeah. So that is there, right? And ನಮ್ಮ ನಾಗರಾಜ್ ಗುಬ್ಬಚ್ಚಿ ಅವರು ಸ್ಟಿಲ್ ಫೋಟೋಗ್ರಾಫರ್ ಇದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಅವ್ರಿಗೆ ಚಿಕ್ಕ ಕ್ಯಾಮ್ರಾ ಹಾಕಿದ್ರೆ, ದಪ್ಪ ಕ್ಯಾಮ್ರಾ ಹಾಕಿದ್ರೆ. ವಿವೇಕ್, ನಮಸ್ಕಾರ. ನಾನು ನಾಗರಾಜ್ ಅಂತ. ನೀವೆಲ್ಲರೂ ಪ್ರೀತಿಯಿಂದ ಗುಬ್ಬಚ್ಚಿ ಅಂತ ಕರೀತೀರಾ. ಗುಬ್ಬಚ್ಚಿ ಅಂತಾನೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದು, ನಾನು ಓರಿಜಿನಲ್ ಸರಿ ಯಾರಿಗೂ ಗೊತ್ತಿಲ್ಲ. ನಾನು ರಿಯಲ್ ಆಗಿ ಅಫ್ಜಲ್ ಸರಿ ಭೇಟಿಯಾಗಿದ್ದು ಜಜ್ಮೆಂಟ್ ಮೂವಿ ಡಾಟಾಸ್ ಕಾಪಿ ಮಾಡಕ್ಕಂತ ಲಕ್ಕಿ ಅಣ್ಣ ಹತ್ರ ಹೋಗಿದೆ, ಡಿಸೈನರ್ ಲಕ್ಕಿ ಅಣ್ಣ ಹತ್ರ. ಅಲ್ಲಿ ಅಫ್ಜಲ್ ಸರ್ ಸಿಕ್ಕರು. ಸಿಕ್ಕ ಕೂಡ್ಲೇನೆ ಲಕ್ಕಿ ಅಣ್ಣ ಅಂದ್ರು, ಸರ್ ಇವರು ಗುಬ್ಬಚ್ಚಿ ಅಂತ ಫೋಟೋಗ್ರಾಫರ್, ಚೆನ್ನಾಗಿ ಫೋಟೋಸ್ ತೆಗಿತಾರೆ, ರವಿ ಸರ್ ಜಜ್ಮೆಂಟ್ ಮೂವಿಗೆ ಅವನೇ ಮಾಡ್ತಾನೆ ಅಂದ್ರೆ ನಾನು ಈ ಅಫ್ಜಲ್ ಸರ್ ಪರಿಚಯ ಮಾಡ್ಕೊಡ್ತಾ. ನಾ ಪರಿಚಯ ಇರ್ಲಿಲ್ಲ ಅಫ್ಜಲ್ ಸರ್, ಅವಾಗ ಪರಿಚಯ ಆಗಿದ್ದು. ಬನ್ನಿ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡಕ್ ಕರ್ಕೊಂಡೋಗ ಸುಮ್ನೆ ಅಂತ ಹೇಳಿದ್ರು, ನಮ್ದು ಸ್ವಲ್ಪ ದಿವಸ ಶೂಟ್ ಇರುತ್ತೆ ಬಂದ್ ಮಾಡಿ ಅಂತ. ನಾ ಬೇರೆ ಮೂವಿಗೆ ಹೋಗಿದ್ದೆ ಅವಾಗ, ಸರ್ ಬೇರೆ ಮೂವಿ ನಾನು ನಡೀತಾ ಇತ್ತು. ಅವಾಗ ಸರ್ ಪರಿಚಯ ಆಗಿದ್ದು, ನಾವು VIP ಅಂತ ಮಾಡ್ತಾ ಇದ್ವಿ. ಅವಾಗಿಂದ ಅದಾದ್ಮೇಲೆ ಹೊಸ ತರ ಕರ್ಕೊಂಡ್ರು ಸರ್. ಅದು VIP ನಾನು ವರ್ಕ್ ನೋಡಿ ಅನ್ಸುತ್ತೆ ಸರ್ ನಂಗೆ ಲೈಕ್ ಮಾಡಿದ್ದು. ಅದರಿಂದ ಇಲ್ಲಿ ಬಂದು, ಇಲ್ಲ ಗುಬ್ಬಚ್ಚಿ ನೀವು ಕ್ಯಾರೆಕ್ಟರ್ ವೈಸ್ ಮಾಡ್ಬೇಕಿದ್ರಲ್ಲ. ನಾನು ಫುಲ್ ಶಾಕು. ಯಾಕಂದ್ರೆ ದೊಡ್ಡ ಕ್ಯಾಮ್ರಾ ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಪಕ್ಕದಲ್ಲಿ ಕೆಲಸ ಮಾಡಿ ರೂಢಿ. ಸಿನಿಮಾ ಕ್ಯಾಮ್ರಾ ಫೋಟೋಗ್ರಫಿ ಸುಮಾರು 100 ಮೂವಿ ಮೇಲ್ ಫೋಟೋಗ್ರಫಿ ಕೆಲಸ ಮಾಡಿದೀನಿ, ಮೇಕಿಂಗ್ ವಿಡಿಯೋಗ್ರಫಿ ಮಾಡಿದೀನಿ. ಬಟ್ ಸಡನ್ಲಿ ಆರ್ಟಿಸ್ಟ್, ಮಹಿಳಾ ಶೇಕ್ ಆಗ್ತದೆ, ಸಡನ್ಲಿ ಆರ್ಟಿಸ್ಟ್ ಅಂದ್ಕೊಳ್ಳೆ ನನಗೆ ಫುಲ್ ಕನ್ಫ್ಯೂಸ್ ಆಗ್ತಾ ಇತ್ತು. ನಾನು ಹಿಂಗ್ ಆರ್ಟಿಸ್ಟ್ ಆಗಿ ಮಾಡೋದು ಹಂಗೆ ಹಿಂಗೆ ಅಂತ. ಆದ್ರೂ ಸರ್ ನಮ್ಮ ಫೋಟೋಗ್ರಾಫರ್ ಇಂದ ಆಕ್ಟರ್ ಆಗಿ, ಡ್ಯಾನ್ಸರ್ ಆಗಿ, ಫೈಟರ್ ಆಗಿ, ಆಮೇಲೆ ತುಂಬಾ ಇದು ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಅಫ್ಜಲ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಆಮೇಲೆ ರಾಜು ಸರ್ ಸ್ಕ್ರೀನ್ ಅಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ ನನ್ನ. ರಾಜು ಸರ್ಗೂ ಥ್ಯಾಂಕ್ಸ್. ಆಮೇಲೆ ಬ್ರಹ್ಮ ಸರ್ಗೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ, ಖುಷಿ ಮ್ಯಾಮ್ಗೂ, ಆಮೇಲೆ ವೀರವಣ್ಣನ್ಗೂ, ಆಮೇಲೆ ನಮ್ ಸಲುವಾಗಿ ಸನ್ನತಣ್ಣ ಬಂದ್ರೆ ಸನ್ನತಣ್ಣಗೂ ಥ್ಯಾಂಕ್ಸ್. ಆಮೇಲೆ ನಮ್ ಸಲುವಾಗಿ ಎಲ್ಲ ಮೀಡಿಯಾದವರೆಗೂ ಅನಂತ ಧನ್ಯವಾದಗಳು. ಮನೋಣ್ಣ, ಮೋಕ್ಷಣ್ಣ ಅಂಡ್ ಅಲ್ಲಿ ನನ್ನ ಮುಂದೆ ಇರೋ ಎಲ್ಲ ಕ್ಯಾಮರಾ ಮೆನ್ಸ್ಗಳಿಗೂ. ಯಾಕಂದ್ರೆ ನಾವು ಹೆಂಗಂದ್ರೆ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ಸ್ ಅಂದ್ರೆ ಆಕಾಶದಲ್ಲಿ ಆಡ್ತಾ ಏರೋಪ್ಲೇನ್ ತರ. ಏರೋಪ್ಲೇನ್ ಎಲ್ರಿಗೂ ಕಾಣ್ತಾ ಇರುತ್ತೆ, ಬಟ್ ಅದರಲ್ಲಿ ಇಂಜಿನ್, ಪೆಟ್ರೋಲ್, ಡೀಸೆಲ್ ಯಾರಿಗೂ ಕಾಣಲ್ಲ. ಸುಮ್ನೆ ಹಾರೋದು ನೋಡ್ತಾ ಇರ್ತಾರೆ. ಬಟ್ ಮೇನ್ ಪವರೇ ನಾವು, ಆದ್ರೂ ನಾವು ಯಾರಿಗೂ ಕಾಣ್ತಾ ಇರಲ್ಲ. ಬಟ್ ನನ್ನ ಅಫ್ಜಲ್ ಸರ್ ಸ್ಕ್ರೀನ್ ನಲ್ಲಿ
ತೋರ್ಸೋದಕ್ಕೆ, ನನ್ನ ಫೋಟೋಗ್ರಾಫರ್ ಇಂದ ಆಕ್ಟರ್ ಮಾಡೋದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅದು ಎಷ್ಟು ಹೇಳ್ಬೇಕಂತಲೂ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ತುಂಬಾ ನರ್ವಸ್ ಆಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ ಸ್ಟೇಜ್ ಮೇಲೆ ಕೂತಿದ್ದು, ಫಸ್ಟ್ ಟೈಮು ಆಕ್ಟಿಂಗ್ ಮಾಡಿದ್ದು, ಫಸ್ಟ್ ಟೈಮು. ಎಲ್ಲದ್ರಲ್ಲೂ ಒಂಥರ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ರು ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ವೆಂಕಟೇಶ್ ಸರ್ಗೂ, ವೀರಣ್ಣಗೂ, ಇವರು ವಾಸು ಸರ್ಗೂ ಎಲ್ರು ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರ್, ನಾನು ವಿವೇಕ್ ಅಂತ. ನಾನು ಅದರಲ್ಲೂ ಸಿನಿಮಾ ಫೋಟೋಗ್ರಾಫರ್ ಆಗಿ ಅಫ್ಜಲ್ ಸರ್ಗೆ ನಾನು ಪರಿಚಯ ಆಗ್ತೀನಿ. ಆಮೇಲೆ ಹೇಳ್ಬೋದು ಸರ್ ಸಸ್ಪೆನ್ಸ್. ಆಮೇಲೆ ಇದು ಮಾಡ್ತೀನಿ. ಅದರ ಫೋಟೋಗ್ರಾಫರ್ ಕ್ಯಾರೆಕ್ಟರ್ನೇ ಸೇಮ್, ರಿಯಲ್ ಆಗಿ ಏನಿದ್ದೀನಿ ಅದರಲ್ಲೂ ಅದೇನೆ, ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್. ಸರ್ ಇಲ್ಲ ಸರ್, ತುಂಬಾ ದಿನ ಶೂಟ್ ಮಾಡಿದೀವಿ. ಮೇಕಿಂಗ್ ಅಲ್ಲೇ ಸುಮಾರು ಇದೆ ಅಲ್ಲ ಸರ್. ಅಲ್ಲಿ ಮೇಕಿಂಗ್ ಅಲ್ಲಿ ಒಂದು ವಿಡಿಯೋ ಇದೆ ಅಲ್ಲ ಸರ್, ಅದು ಸ್ವಲ್ಪ ಅದು ಭಯ ಪಟ್ಕೊಂಡಿರ್ತೀನಿ, ಭಯ ಪಟ್ಕೊಂಡು ಸೋಫಾ ಮೇಲೆ ಆಗ್ತದೆ. ಐರನ್ದು ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಯಾಕಂತ. ಥ್ಯಾಂಕ್ ಯು ಸರ್. ಗುಬ್ಬಚ್ಚಿ ಇಡೀ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ, 1-2 ದಿವಸದಲ್ಲ, ಇಡೀ ಸಿನಿಮಾದಲ್ಲಿ ಅವರು. ರಣವೀರ್, ನಮಸ್ತೆ ಎಲ್ರಿಗೂ. ಹೇಳ್ಬೇಕಾದ್ರೆ ಸರ್, ಕಲೆ ಎಲ್ಲರ ಹತ್ರ ಇರುತ್ತೆ ಸರ್, ಬಟ್ ಆ ಕಲೆಗೆ ಒಂದು ವ್ಯಾಲ್ಯೂ ಬರ್ಬೇಕಾದ್ರೆ ಒಂದು ನೆಲೆ ಮುಖ್ಯ. ಇದೇ ಕನ್ನಡ ಚಿತ್ರರಂಗ ನನಗೆ ಒಂದು ನೆಲೆ. ಆ ಕಲೆ ಮತ್ತೆ ನೆಲೆಗೆ ಬೆಲೆ ಸಿಗ್ಬೇಕಾದ್ರೆ ಗುರು ಮುಖ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಪ್ರತಿಭೆಯನ್ನು ನೋಡಿ ಈ ಜರ್ನಿಗೆ ತಗೊಂಡು ಬಂದಕ್ಕೆ. ಮತ್ತೆ ಇಲ್ಲಿ ಬಂದಿರುವ ನೀವು ಮಾದೇವ ಮಿತ್ರರು, ನಿಮ್ಮಿಂದ ನಾವು ಸರ್. ನೀವು ನಮ್ಗೆ ಇಷ್ಟು ವರ್ಷ ಬೆಂತಟ್ಟ ಬಂದಿದ್ದೀರಾ ಸರ್, ನಮ್ಗೆ ಇನ್ನೂ ಬೆಂತಟ್ಟ ಸ್ವಲ್ಪ ತಗೊಂಡೋಗಿ ಸರ್. ಮತ್ತೆ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್. ಮತ್ತೆ ರಾಜೀವ್ ಸರ್ ಎಲ್ಲ ಹೇಳ್ಬಿಟ್ರು ಸರ್, ಏನ್ ಬಿಟ್ಟಿಲ್ಲ ಹೇಳಲಿಕ್ಕೆ. ಅವ್ರು ಹೇಳಿದ್ ನಿಜಾನೇ, ಬಟ್ ಗುಬ್ಬಚ್ಚಿ ಸರ್ ಹೇಳಿದ್ರು ಅದೊಂದು ವೆರಿ ಗುಡ್ ಪಾಯಿಂಟ್. ನನ್ನ ಪಾಯಿಂಟ್ ಅದು. ನೀವು ಎಲ್ಲಿ ಹೆಂಗಂದ್ರೆ ನಂಗೆ ಗೊತ್ತಿಲ್ಲ. ಪ್ಲೇನ್ದು ಎಲ್ಲ ಇಂಜಿನ್ ಎಲ್ಲ ನೀವೇ ಸರ್, ಕಾಣಲ್ಲ. ಬಟ್ ರಿಯಲಿ ಥ್ಯಾಂಕ್ಸ್. ಮತ್ತೆ ನನ್ ಕಲೆ ನೋಡಿ, ಪ್ರತಿಭೆ ನೋಡಿ ಚಾನ್ಸ್ ಇವ್ರು ನಂಗೆ ಕೊಟ್ಟಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗುಡ್. ಆಲ್ಮೋಸ್ಟ್ ನಂದು ಸ್ಟೂಡೆಂಟ್ಸ್, ಬಿಂದಾಸ್ ಗೂಗ್ಲಿ, ಕ್ಯಾಂಪಸ್ ಕ್ರಾಂತಿ, ಆಲ್ಮೋಸ್ಟ್ ನಂಬರ್ ಆಫ್ ಫಿಲ್ಮ್ಸ್ ರಿಲೀಸ್ ಆಗಿದೆ. ಅದ್ರಲ್ಲಿ ನನ್ನ ಕಲೆ ನೋಡಿ ಇವರು ಚಾನ್ಸ್ ಕೊಟ್ಟಿದ್ದಾರೆ. ಇವರಿಗೆ ನಾನು ತುಂಬುವುದಾದ ಧನ್ಯವಾದಗಳು ಸರ್. ಹಾಗೆ ಸ್ಪೆಷಲಿ ಬ್ರಹ್ಮ ಸರ್, ನಾನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರದ್ದು ಓದಲ್ಲಿ ಒಂದು ಕೈ ಇದೆ, ಅವ್ರು ನಂಗೆ ಸೆಲೆಕ್ಟ್ ಚೂಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ತರ ಫಿಲ್ಮ್ ಅಂದ್ರೆ ಎಲ್ಲರೂ ಹೇಳ್ತಾರೆ ನನ್ನ ಫಿಲ್ಮ್ ಹಾಗೆ, ನಮ್ ಫಿಲ್ಮ್ ಹಿಂಗೆ. ಎಸ್, ಬಟ್ ಈ ಫಿಲ್ಮ್ ರಿಯಲಿ ಹೊಸ ತರ. ರಾಜೀವ್ ಗಣೇಶ್ ಸರ್ ಹೇಳಿದಾಗೆ ಇಟ್ಸ್ ವೆರಿ ಸ್ಪಾರ್ಕಲ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದ ಎಲ್ಲ ಕ್ಯಾಮರಾಮನ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಖುಷಿ ಕೊತಾರಿ. ನಮಸ್ಕಾರ ಎಲ್ರಿಗೂ. ನನ್ನ ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹೆಸರು ಖುಷಿ ಕೊಠಾರಿ. ನನ್ನನ್ನ ಸ್ವಲ್ಪ ಹೊತ್ತು ಟಾಲರೇಟ್ ಮಾಡ್ಕೊಳ್ಳುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸೊ ನಾನು ಈ ಮೂವಿಲಿ ಎಂತ ಪಾತ್ರ ಅಂದ್ರೆ, ಒಂದು ನೇತ್ರ ಅನ್ನುವಂತ ಒಂದು ಹುಡುಗಿಯ ಪಾತ್ರ. ತುಂಬಾ ವಿಭಿನ್ನವಾದ ಪಾತ್ರ. ಅಂದ್ರೆ ಅವಳು ಬೇರೆ ಏನೂ ಇಲ್ಲ, ಅವಳ ಜೀವನನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾಳೆ, ಅವಳಿಗೆ ಒಂದ್ ವರ್ಕ್ ಮಾಡೋದಾಗಿರ್ಲಿ, ಅವಳಿಗೆ ಕೆಲಸ ಮಾಡಿ ಅವಳ ಜೀವನ ನಡೆಸೋಕೆ ಬರುವಂತಹ ಒಂದು ಪಾತ್ರ. ಅಷ್ಟಕ್ಕೆ ಪಾತ್ರ ಮುಗಿಯಲ್ಲ, ಪಾತ್ರ ಇನ್ನ ಜಾಸ್ತಿ ಇದೆ. ಆದ್ರೆ ನಾನು ಅದನ್ನ ಹೇಳ್ಬೇಕಂದ್ರೆ ನೀವು ನೆಕ್ಸ್ಟ್ ಪ್ರೆಸ್ ಮೀಟ್ ಬರ್ಬೇಕು, ಅವಾಗ ಮತ್ತೆ ನಾವು ಸಿಗ್ಬೇಕು, ಅವಾಗವರೆಗೂ ನೀವು ಕಾಯ್ಬೇಕು. ನಾನು ಅವಾಗ್ಲೇ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಇವಾಗ್ಲೇ ಹೇಳ್ಬಿಟ್ರೆ ನೆಕ್ಸ್ಟ್ ಯಾರು ಬರೋದಿಲ್ಲ. ಖಂಡಿತವಾಗ್ಲೂ ಮೂವಿ ನೋಡಕ್ಕಾದ್ರೂ ಬನ್ನಿ, ಅದಕ್ಕೂ ಮುಂಚೆ ಸಿಗ್ತಿರ್ತೀವಿ ಅವಾಗ. ಅಲ್ಲಿವರೆಗೂ ನನ್ನ ಟಾಲರೇಟ್ ಮಾಡ್ಕೊಳ್ಳಿ ಯಾವಾಗ ಸಿಕ್ಕಿದ್ರು. ಅಂಡ್ ಇನ್ನ ಜಾಸ್ತಿ ಏನು ಹೇಳಕ್ ಇಷ್ಟಪಡಲ್ಲ. ನನ್ನ ಪಾತ್ರ ಇದರಲ್ಲಿ ಹೇಗೆ ಅಂದ್ರೆ ಸರ್ ನಿಜ ಹೇಳ, ನಾನು ಅವಾಗಿಂದ ನೀವೆಲ್ಲರ ಹತ್ರ ಕ್ವಶನ್ ಕೇಳ್ಬೇಕಾದ್ರೆ ನಾನು ಈ ಸರ್ಗ್ ಸ್ವಲ್ಪ ಹೆದರ್ಕೋಬೇಕನ್ಸುತ್ತೆ ಅನ್ಕೊಂಡಿದ್ದೆ. ಇಲ್ಲ, ಟೋಟಲಿ ಫೈನ್. ಇದು ಪಾತ್ರ ಹೇಗೆ ಅಂದ್ರೆ, ಒಂದು ನೇತ್ರ ಅನ್ನೋ ಪಾತ್ರ ಮನೆ ಮೇಲೆ ಯಾರ ಮೇಲೆ ಇಂಡಿಪೆಂಡೆಂಟ್ ಆಗಿರಲ್ಲ, ಅವಳಾಯ್ತು ಅವಳ ಕೆಲ್ಸ ಆಯ್ತು ಅನ್ನುವಂತ ಪಾತ್ರ. ಬಟ್ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ತನ್ನ ಜೀವನ ನಡ್ಸಕ್ ಆಗುವಂತ ಪಾತ್ರಕ್ಕೆ ಏನ್ ಆಗತ್ತೆ, ಏನ್ ತಿರುವು ಬರುತ್ತೆ ಅನ್ನೋದನ್ನ ನೀವು ಮೂವಿಲ್ ನೋಡ್ಬೇಕು. ಇಲ್ಲ ಸರ್, ಅಲ್ಲ, ಆ ಪಾತ್ರ ಅಲ್ಲ. ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ. ಓಕೆ ಅಲ್ವಾ? ಇನ್ನ ಯಾರಿಗೂ ಏನು ಕೇಳಕ್ಕಿಲ್ಲ.
ಆಕ್ಚುಲ್ ಆಗಿ ಈ ಟೀಮ್ ನನ್ಗೆ ಸಿಗಕ್ಕೆ ಕಾರಣ ಏನು ಅಂದ್ರೆ, ನಾನು ಈ ಟೀಮ್ ಜಾಯಿನ್ ಆಗಕ್ ಮುಂಚೆ ವಿಧಿ ಅನ್ನೋ ಮೂವಿ ನಂದು ಕಂಪ್ಲೀಟ್ ಆಗಿದೆ. ನಂದು ಅದಕ್ಕೂ ಮುಂಚೆ ಹೊಸ ತರ ಅಂತ ಹೊಸ ತರ ಅಲ್ಲ, ನನ್ನ ಮರೀಚಿಕೆ ಮೂವಿ ಕಂಪ್ಲೀಟ್ ಆಗಿದೆ. ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ, ಅದರಲ್ಲಿ ಡಬಲ್ ರೋಲ್. ನೆಕ್ಸ್ಟ್ ವಿಧಿ ಅಂತ ಒಂದು ಮೂವಿ ಕಂಪ್ಲೀಟ್ ಆಗಿದೆ, ಅದರಲ್ಲೂ ಹೀರೋಯಿನ್ ಓರಿಯೆಂಟೆಡ್ ಡಬಲ್ ರೋಲ್ ಮೂವಿ. ಸೊ ಅದಾದ್ಮೇಲೆ ಅದೇ ಟೀಮ್ ಡೈರೆಕ್ಟರ್ ರಾಜೀವ್ ಸರ್ಗೆ ನನ್ನ ರೆಫರ್ ಮಾಡಿದ್ದು. ನಾನ್ ಬಂದು ಎಂಡ್ ಮೂವ್ಮೆಂಟ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಕ್ಕೆ ಒಂದು 4 days 4 ದಿನ ಇದ್ದಾಗ ಹೋಗಿ ಮೀಟ್ ಮಾಡಿದ್ದು. ಸ್ಟೋರಿ ನನಗೆ ಬಹಳ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದು. ಓಕೆ ಅಲ್ವಾ? ಇನ್ನ ಯಾರಿಗಾದ್ರೂ ಏನಾದ್ರು ಕೇಳಕ್ಕಿದ್ರೆ ಕೇಳ್ಬೋದು. ಓಕೆ ಅಲ್ವಾ? ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. 5 ನಿಮಿಷ ಆಗಿರ್ಬೋದು, 5 ನಿಮಿಷ ಟಾಲರೇಟ್ ಮಾಡಿದ್ಕೆ ಥ್ಯಾಂಕ್ ಯು. ಕ್ವಶನ್ ಹೇಳಿಲ್ಲ ಸರ್ ನನ್ನ ಪಾತ್ರ ಏನಂತ. ನನ್ನ ಪಾತ್ರದಲ್ಲಿ ಒಂದು ಕಿರಣ್ ಅಂತ ಹೆಸರು. ಮತ್ತೆ ಅಫ್ಜಲ್ ಸರ್ ಅವರು ನೆಕ್ಸ್ಟ್ ನಮ್ಗೆ VIP ಯಲ್ಲೂ ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಎಸ್, ಎಲ್ಲರಿಗೂ ಕಥೆ, ಸಂಭಾಷಣೆ, ನಿರ್ದೇಶನ ಜೊತೆಗೆ ಒಂದು ಅರುಣ್ ಅನ್ನೋ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ. ಲೀಡ್ ಆಗಿ ಈ ಕಥೆ RGV ಅನ್ನೋ ಒಬ್ಬ ಮುಗ್ಧ, ಒಂದು ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಹಳ್ಳಿಯ ಮೇಲೆ ಹೋಗುತ್ತೆ ಕಥೆ. ನೀವು ಅನ್ಕೊಂಡ ಹಾಗೆ ಇಡೀ ಸಿನಿಮಾದಲ್ಲಿ ಸಿನಿಮಾ ತೋರಿಸೋದಿರೋದಿಲ್ಲ. ಒಂದು 5-10 ನಿಮಿಷ ಬರುತ್ತೆ. RGV ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ, ಅವ್ರಿಗೆ ಮೋಸ ಆಗಿದೆ, ಅದಾಗುತ್ತೆ. ಅವರು ನನಗೆ ಆಡಿಷನ್ ಕರೆದಿದ್ದಾರೆ. ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್, ನಾನು ಅವರು ಗುಬ್ಬಚ್ಚಿ ಅಲ್ಲಿ ಹೋಗ್ತೀವಿ. ಅದೂ ಸ್ವಲ್ಪನೇ ಬರುತ್ತೆ. ಅದಾದ್ಮೇಲೆ ನಾವು ಸೇರ್ತೀವಲ್ಲ, ಇಡೀ ಸಿನಿಮಾ ಅದು ಹೋಗುತ್ತೆ. ಇದು ನಾವು ಅನ್ಕೊಂಡಿರೋದರ ಕಾಮಿಡಿ ಮೂವಿ ತರ ಇತ್ತು, ಬಟ್ ಇದು ಕಾಮಿಡಿ ಮೂವಿ ಅಲ್ಲ. ಇದು ಆಕ್ಟರ್ಗಳೇ ಅವ್ರು ಏನ್ ನಟನೆ ಮಾಡ್ತಾರೆ ಅದರಲ್ಲೇ ಜನ ನಗ್ಬೇಕು, ಅಥವಾ ಹಾಸ್ಯನು ತುರ್ಕಿ ಯಾವುದೋ ಎಪಿಸೋಡು ಯಾವುದೋ ಜೋಕ್ ತಂದು ಮಾಡಿಲ್ಲ. ಅವ್ರು ಏನ್ ಆಕ್ಟ್ ಮಾಡ್ತಾರೆ ಅಟ್ ಪ್ರೆಸೆಂಟ್, ಅವನ ಅಳ್ತಾ ಇದ್ರೆ ಒಬ್ಬ ಆಕ್ಟರು ಅದೇ ನಗು ಬರುತ್ತೆ ಬೇರೆಯವರಿಗೆ. ಒಬ್ಬ ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ ಅಂದ್ರೆ ಅದೇ ನಗು ಬರುತ್ತೆ. ಈ ತರ ಮನರಂಜನಾತ್ಮಕವಾಗಿ ಮಾಡಿದ್ದೀನಿ. ಜೊತೆಗೆ ತುಂಬಾ ಒಳ್ಳೆ ಕಂಟೆಂಟ್ ಇದೆ. ಇದು ಸ್ಟ್ರಾಂಗ್ ಕಂಟೆಂಟ್ ಇದೆ. ಸ್ಟ್ರಾಂಗ್ ಅಂದ್ರೆ ನಾನು ಯಾರಿಗೂ ಸಮಾಜವಾಗಿ ಅದು ಇದು ಏನು ಸ್ವಾತಂತ್ರ್ಯ ಬಗ್ಗೆನೋ ಅದು ಹೇಳ್ತಾ ಇಲ್ಲ. ಮನರಂಜನೆಗೆ ಬೇಕಾಗಿರುವಂತ ಒಂದು ಕಂಟೆಂಟ್. ಇದರಲ್ಲಿ ಎಲ್ಲಾ ಅಂಶ ಇದೆ. 3 ಫೈಟ್ ಇದೆ, 3 ಹಾಡಿದೆ, 2 ಹೀರೋಯಿನ್ ಇರ್ತಾರೆ. ನವ್ಯ ಅಂತ ಅವ್ರು ಮಂಗಳೂರು ಶೂಟಿಂಗ್ ನಲ್ಲಿ ಇರೋದ್ರಿಂದ ಬಂದಿಲ್ಲ. ನೇತ್ರ ತುಂಬಾ ಅದ್ಭುತ ಕಲಾವಿದೆ. ನಾವೇನ್ ಹೇಳ್ತೀವಿ ಅದನ್ನ ಗ್ರಾಬ್ ಮಾಡಿ ಬರೀ ಜಸ್ಟ್ 4 days ನಲ್ಲಿ ಮಾಡ್ಲೋ ಬೇಡ ಅಂತ ಇದ್ರು. ಅವ್ರ ಕಥೆ ಇಷ್ಟ ಆಗಿ ಅವ್ರ ತಾಯಿ ಜೊತೆ ಸರ್ ನಾನು ಮಾಡ್ತೀನಿ ಅಂತ ಬಂದ್ರು. ಇವ್ರಿಗೂ ಒಂದು ಬಾಲಿವುಡ್ ಲೆವೆಲ್ ನಲ್ಲಿ ತೋರಿಸಿದೀನಿ, ಒಂದು ವಿಲನ್ ಆಗಿ ಹೇಗಿರ್ಬೇಕು. ಜಾಸ್ತಿ ಮಾತು ಹೊಡೆದಾಟ ಅಲ್ಲ ಸರ್, ಏನ್ ಕ್ರಿಯೇಷನ್ ಇರುತ್ತೆ ಅದನ್ನ ಚೆನ್ನಾಗಿ ಮಾಡಿದ್ದಾರೆ. ಬ್ರಹ್ಮ ಸರ್ ಮುಗ್ಧವಾಗಿ ಮಾಡಿದ್ದಾರೆ, ರೆಬೆಲ್ ಆಗಿ ಮಾಡಿದ್ದಾರೆ. ಅದು ಯಾರು ಅವ್ರಿಗೆ ಮೋಸ ಮಾಡಿರ್ತಾರೆ ಅವ್ರ ಬಗ್ಗೆ ಹೋರಾಟ ಮಾಡ್ತಾರೆ, ದೇವ್ರನ್ನ ನಂಬ್ತಾರೆ, ದೇವ್ರಿಗೂ ಚಾಲೆಂಜ್ ಮಾಡ್ತಾರೆ. ಈ ತರ ಕತೆ ಹೋಗುತ್ತೆ ಅವ್ರದ್ದು. ಈ ಗುಬ್ಬಚ್ಚಿ ಒಂದ್ ಸಾಮಾನ್ಯ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್, ಅವನ್ ಬಂದು ಹಿಂಗ್ ಸಿಕ್ಕಾಕೊಳ್ತಾನೆ. ನಾನು ಅಮ್ಮ ದೇವರು ಅಂತ ಇರೋ ಒಂದು ಕ್ಯಾರೆಕ್ಟರ್. ನಾನ್ ಹ್ಯಾಕ್ ಸಿಕ್ಕಾಕೋತೀನಿ, ನನ್ ಧೈರ್ಯ ಎಷ್ಟು, ತೀರಾ ಎಲ್ಲೂ ಮೂಢನಂಬಿಕೆ ಇಲ್ದಿರ, ಯಾರಿಗೂ ಅದು ಇದು ಆ ದೇವ್ರು ಈ ದೇವ್ರು ಅದೆಲ್ಲ ಏನು ತೋರಿಸ್ದಿರ ಒಂದ್ ಕಾಮನ್ ಒಂದು 2 ಗಂಟೆ 10 ನಿಮಿಷದ ಸಿನಿಮಾ ಇದೆ. 3 ಹಾಡು ಇರುತ್ತೆ, 3 ಫೈಟ್ ಇರುತ್ತೆ. ಅಲ್ಟಿಮೇಟ್ ಶಿವ್ ಮತ್ತೆ ಗಿರಿ ಮಾಸ್ಟರ್ ಅಂತ ಫೈಟ್ ಮಾಡಿದ್ದಾರೆ. ಜಗನ್ ಮತ್ತೆ ಸುಕುಮಾರ್ ಅಂತ ಕೊರಿಯೋಗ್ರಫಿ ಮಾಡಿದ್ದಾರೆ. ಮತ್ತೆ ತುಂಬಾ ಜನಕ್ಕೆ, ಇಡೀ ತಂಡಕ್ಕೆ ಇಲ್ಲಿವರೆಗೂ ಪ್ರೊಡ್ಯೂಸರ್ ನಾನೇ ಅನ್ಕೊಂಡಿದ್ದಾರೆ. ಸೊ ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಜೈ ವಿಜಯ್ ಪ್ರೊಡಕ್ಷನ್ಸ್ ಅಂತ. ನನಗೂ 2 ದಿವಸ ಸಿಕ್ಕಿರೋದು ಪ್ರೊಡ್ಯೂಸರ್. ನನಗೆ ಮುಖಾಮುಖಿ ಎಲ್ಲೂ ಭೇಟಿ ಆಗಿಲ್ಲ. ನನ್ಗೆ ಎಲ್ಲೋ ಒಂದು ಶೂಟಿಂಗ್ ಸ್ಪಾಟ್ ನಲ್ಲಿ ನೋಡಿದ್ರು, ಒಂದು ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾ ಮಾಡೋಣ ಅಂದ್ರು. ಸರ್ ಯಾವ ಸಿನಿಮಾ, ಯಾವ ಕಥೆ ಅಂದ್ರೆ ನೀವು ಮಾಡಿದ್ದು ಅಂದ್ರು. ಯಾರು ಡೈರೆಕ್ಟರ್ ಅಂದ್ರೆ ನೀವೇ ಮಾಡಿ ಅಂದ್ರು. ಯಾರು ಹೀರೋ ಅಂದ್ರೆ ನೀವೇ ಆಗಿ ಸರ್ ಅಂದ್ರು. ಅವರು ತೆರೆಮರೆಲ್ಲೋ ಎಲ್ಲಿದಾರ ಗುಲ್ಬರ್ಗದವರು, ಒಂದು 25-26 ವರ್ಷದ ಹುಡುಗ. ಇಲ್ಲಿವರೆಗೂ ಈ ಕ್ಷಣದವರೆಗೂ ಪೂಜೆಯಿಂದ ಹಿಡಿದು ಒಂದು ಸರಿ ನಾನು ಟೀ ಕೊಡ್ತಿದ್ದೀನಿ ಬನಶಂಕರಿ ಟೆಂಪಲ್ ಹತ್ರ. ಅದಾದ್ಮೇಲೆ ಇಲ್ಲಿವರೆಗೂ ಎಲ್ಲೂ ಬಂದಿಲ್ಲ ಅವರು. ನನಗೆ ಆ ಪ್ರಾಮಾಣಿಕತೆಯಿಂದ ನಾನು ಸಿನಿಮಾ ಮಾಡಿದ್ದೀನಿ. ಅವ್ರಿಗೂ ಹೊರೆಯಾಗ್ದಿರ ಎಲ್ಲ ಏನ್ ಹಣ ಹಾಕಿದ್ದಾರೆ ಎಲ್ಲ ಟೆಕ್ನಾಲಜಿಗೆ, ತಂತ್ರಜ್ಞಾನ, ಒಳ್ಳೆ ಕ್ಯಾಮ್ರಾ, ಟೆಕ್ನಿಷಿಯನ್ಗೆ ಹಾಕಿದ್ದೀನಿ, ಆರ್ಟಿಸ್ಟ್ಗೆ ಹಾಕಿದ್ದೀನಿ. ಸೊ ಇಲ್ಲಿ ಯಾರಿಗೂ ಮ್ಯೂಸಿಕ್ ಒಂದು ರಾಜು ಎಮ್ಮಿಗ್ನೂರು ಅಂತ ಮಾಡಿದ್ದಾರೆ ಹಾಡು. ಕೆನಡಾದಲ್ಲಿ ಆಂಟೋನಿ ಪಯಾನೋ ಅಂತ ಹಿನ್ನೆಲೆ ಸಂಗೀತ ಮಾಡಿಸ್ತಾ ಇದ್ದೀನಿ. ಸಣ್ಣ ಪುಟ್ಟ VFX ಬರುತ್ತೆ ಸ್ವಲ್ಪ. ಅದೆಲ್ಲ JSJ ಸ್ಟುಡಿಯೋ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕಾದಲ್ಲಿ ಮಾಡಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಶೂಟಿಂಗ್ ಮುಗಿದಿದೆ. ನಾವು ಸ್ವಲ್ಪ ಫುಟೇಜ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಅನಿಸ್ತು.
ಸೊ ರಿಚ್ ಆಗಿ ಬಂದಿದೆ, ಸಂತೋಷ ಇದೆ. ಅಂದ್ರೆ ಪ್ರಾಮಾಣಿಕರಿಗೆ ಗೆಲುವು ಸರ್ ಇದಷ್ಟೇ. ನಾನು ಯಾಕೆ ಸಂಭ್ರಮ ಇದೆ ಅಂತ ಸರ್, ಇದು ಪ್ಲಾಟ್ ಒನ್ ಲೈನ್ ಅಂದ್ರೆ ಸಸ್ಪೆನ್ಸ್. ಹೌದು, ಸಸ್ಪೆನ್ಸ್ ಸರ್, ಸಸ್ಪೆನ್ಸ್ ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್ ಇದೆ ಸರ್, ಎಲ್ಲ ಮಿಕ್ಸ್ ಇದೆ ಇದು. ನೀವು ಸ್ಟೋರಿ ಹೋಗ್ತಾ ಹೋಗ್ತಾನೆ ಕಥೆ ಸರ್, ಕಥೆ, ಸ್ಕ್ರೀನ್ ಪ್ಲೇ, ಮೇಕಿಂಗ್, ಆರ್ಟಿಸ್ಟ್ ಬಿಡಿ, ನಾನ್ ಮಾಡಿದ್ರು ಅಷ್ಟೇ, ಬೇರೆಯವ್ರು ಮಾಡಿದ್ರು ಅಷ್ಟೇ ಸರ್. ಒಬ್ಬ ಮುಗ್ಧ, ಅವನ ಅಮಾಯಕ, ಯಾರಿಗೋ ಜನರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾನೆ, ಅವನಿಗೆ ಒಬ್ಬ ಸಿನಿಮಾ ಮಾಡೋಣ ಅಂತ ಬಂದ. ಅದು 5 ನಿಮಿಷ ಇರುತ್ತೆ. ಆ ಒಂದು ಪ್ಲಾಟ್ ಇಂದ ಹೋಗಿ ಅವನು ಹುಡ್ಕೊಂಡು ಹೋಗ್ತಾನಲ್ಲ, ಆ ಗಾಂಧಿನಗರಕ್ಕೆ ಬಂದು ನನಗೆ ಮೋಸ ಮಾಡಿರೋನ್ಗೆ, ಅಲ್ಲಿಂದ ಬ್ರೇಕ್ ತಗೊಂಡು ಎಂಡಿಂಗ್ ವರ್ಗು ಆ ಪ್ಲಾಟೇ ಇರಲ್ಲ ಸರ್, ಬೇರೆದ್ ಕಥೆ ಹೋಗುತ್ತೆ. ಸೊ ಅದಕ್ಕೆ ಒಂದ್ ಲೈನ್ ನಾನು ಏನು ಹೇಳ ಪರಿಸ್ಥಿತಿನಲ್ಲಿಲ್ಲ. ಇಲ್ಲಿ ಹಾಸ್ಯ ಇದೆ, ನಟನೆ ಇದೆ, ಒಂದು ಒಳ್ಳೆ ಕಂಟೆಂಟ್ ಇದೆ, ಚಿತ್ರಕಥೆ ಇದೆ, ಕಾಮಿಡಿ ಬರುತ್ತೆ, ಹಾರರ್ ಬರುತ್ತೆ, ಎಲ್ಲ ಮಿಕ್ಸೆಡ್ ಆಗುತ್ತೆ, ಕೊಲೆ ಆಗುತ್ತೆ, ಎಲ್ಲಾನು ಇದೆ. ಮತ್ತೆ ಸರ್ ಅವ್ರದ್ದು ಹೆಸರೇ ಆತರ, ಸ್ವಲ್ಪ ರಾಮ್ ಗೋಪಾಲ್ ವರ್ಮಾನೆ ಅಂತ ತಿಳ್ಕೊಳ್ಳಿ, ಬಟ್ ಸಿನಿಮಾದಲ್ಲಿ ಬೇರೆ ಹೆಸರು ತಿಗೋತೀನಿ. ಹೌದು, ನನಗೂ ಗೊತ್ತಿರ್ಲಿಲ್ಲ. ನಾನು ಒಂದು ಸೀನ್ ಮಾಡಿದೆ, ನನಗೆ ರಾಜು ಗಣೇಶನ್ ಹೇಳಿದ್ರು. ಆ ಸೀನ್ ಮಾಡುವಾಗ ಸರ್ RGV ರಾಮ್ ಗೋಪಾಲ್ ವರ್ಮಾ ಲೈಫ್ ನಲ್ಲಿ ಇನ್ಸಿಡೆಂಟ್ ನಡೆದಿದೆ, ನಾನಾ ಪಾಟೇಕರ್ಗೂ ಅವರು ಅಂತ ಜ್ಞಾಪನ ಮಾಡೋದು. ನನಗೆ ಗೊತ್ತಿಲ್ಲ. ನಾನು ಆ ಸೀನ್ ಶೂಟ್ ಮಾಡಾದ್ಮೇಲೆ ಸಂಜೆ ಹೋಗುವಾಗ ಹೇಳಿದ್ರು, ಸರ್ ಇವತ್ತು ನೀವು ಸೀನ್ ಶೂಟ್ ಮಾಡಿದ್ರಲ್ಲ, ಅದು ರಾಮ್ ಗೋಪಾಲ್ ವರ್ಮಾ ರಿಯಲ್ ಇನ್ಸಿಡೆಂಟ್ ಸರ್ ಅಂದ್ರು. ನನ್ಗೆ ಆಶ್ಚರ್ಯ ಆಯ್ತು. ಜಸ್ಟ್ ಇದು ಈ ತರದೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ಸಿದ್ಧತೆ ಇರಲಿಲ್ಲ. ನಾನು 7 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ, ಏನೋ ತಿನ್ಕೊಂಡು ರಾತ್ರಿ 2:30ವರೆಗೂ ಬರಿತಾ ಇದ್ದೆ. ನನ್ಗೆ ಬಂದಿದ್ದ ಮಾತಿನಲ್ಲಿ ಬರದೆ ಸುಮಾರು ಜನ ಸ್ನೇಹಿತರು ಸಪೋರ್ಟ್ ಮಾಡಿದ್ರು. ಪ್ರೊಡ್ಯೂಸರ್ ಅಂತೂ ದೇವ್ರು, ಅದು ನನ್ಗೆ ಅವ್ರ ದೇವ್ರು ಅಂತಾರೆ, ನಾನು ಅವ್ರಿಗೆ ದೇವ್ರು ಅಂತೀನಿ. ಎಲ್ಲೂ ಈಗ ಪ್ರೊಡ್ಯೂಸರ್ ಸಿಗೋದಿಲ್ಲ ಸರ್, ಲಿಮಿಟ್ ಕೊಟ್ಟಿಲ್ಲ. ಬಟ್ ಈಗಿನ ಪರಿಣಾಮ ಗೊತ್ತಲ್ಲ, ಥಿಯೇಟರ್ ಜನ ಬರ್ತಾ ಇಲ್ಲ. ನಾನು ಕೋಟಿಗಟ್ಲೆ ಮಾಡಿ ಅವ್ರು ಕೊಟ್ಟಿರೋ ಚಿಕ್ಕ ಬಜೆಟ್ ನಲ್ಲಿ ಕೋಟಿ ಸಿನಿಮಾ ಮಾಡಿದೀನಿ ಸರ್. ನಾನು ಚಾಲೆಂಜ್ ಆಗಿ ಹೇಳ್ಬಹುದು, ಅಥವಾ ನನ್ಗೆ ಅದೊಂದು ಸಂಭ್ರಮ ಇದೆ ಸರ್. ಅವ್ರು ಕೊಟ್ಟಿರೋದು 1 ರೂಪಾಯಿನೂ ಹುಷಾರಾಗಿ ಇದು ಮಾಡಿದೀನಿ. ಜಸ್ಟ್ ಅವರು ಸರ್ ಸಾರಿಗೆ ಅವರು ನನಗೆ ಪಾತ್ರ ಕೊಟ್ಟಿದ್ರು. ಅವರು ಸೀನಿಯರ್ ಪ್ರೊಫೆಸರ್, ಕಥಕ್ ಕಲ್ತಿದ್ದಾರೆ, ತುಂಬಾ ಅವರು 10 ಡಿಗ್ರಿ ಮಾಡಿದ್ದಾರೆ. ಒಂದು ಗೌರವ ಕೊಡಬೇಕು. ಜಸ್ಟ್ ನಟ, ನಾನು ಅವ್ರಿಗೆ ಆರ್ಡರ್ ಮಾಡಿಕೊಂಡು ಹೇಗಂದ್ರೆ ಇಲ್ಲಿ ಈ ತರ ಮಾಡಿ ಅಂತ ಹೇಳೋದು ಚೆನ್ನಾಗಿರಲ್ಲ. ಅದೊಂದು ಗೌರವವಾಗಿ ಅವ್ರಿಗೆ ಕ್ರಿಯೇಟಿವ್ ಹೆಡ್ ಅಂತ ನಾನು ನನ್ನ ಮನಪೂರ್ವಕವಾಗಿ ಇಟ್ಟಿದ್ದೀನಿ. ಅವ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಆಯ್ತು, ಅವ್ರದ್ದೇನು ಕೆಲಸ ಇಲ್ಲ. ಜಸ್ಟ್ ನನ್ನ ಗೌರವ. ಯಾಕಂದ್ರೆ ಸಾರಿ ತುಂಬಾ ನಮ್ದು ಅವ್ರದ್ದು ಅನುಬಂಧ. ಹೀಸ್ ಎ ಸ್ಪಿರಿಚುವಲ್ ಮ್ಯಾನ್. ಅವ್ರು ತುಂಬಾ ವಿದ್ಯಾವಂತರು. ಈಗಲೂ ಅನಿಮೇಷನ್, VFX ಎಲ್ಲ ಕಳಿಸ್ತಾ ಇರ್ತಾರೆ, ಎಡಿಟಿಂಗ್ ಕಲಿಸ್ತಾ ಇರ್ತಾರೆ. ಕೈರೋ ಯೂನಿವರ್ಸಿಟಿಗೇನೋ ಇದು ಮಾಡಿ ಆ ತರ ಅವ್ರದ್ದು ದೊಡ್ಡದಿದೆ ಹೇಳೋದಾದ್ರೆ. ಇಲ್ಲಿ ನನಗೆ ನಟ ಮಾತ್ರ, ನನಗೆ ಅವರು ಕಲಾವಿದ ಅಷ್ಟೇ. ಸಾಂಗ್ ನಾವು ಕಗ್ಲಿಪುರ ಸುತ್ತಮುತ್ತ ಮಾಡಿದ್ದೀವಿ, ಒಂದು ಸೆಟ್ ಹಾಕ್ ಮಾಡಿದ್ದೀವಿ, ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ನಿಮ್ಗ? ಹೌದು. 2 ಹೀರೋಯಿನ್ ಇರ್ತಾರೆ ಸರ್, ಅವ್ರಿಗೆ 5 ಜನ ಹೀರೋಯಿನ್ ಇರ್ತಾರೆ. ಸೊ ಅವ್ರಿಗೆಲ್ಲ ಈಗ ಬೇಡ, ನೀವು ಟ್ರೈಲರ್ ಏನೋ ಮಾಡಿದಾಗ ಅದು ನೀವು ಕೆದಕ್ತಾ ಇರ್ತೀರಾ. ಸದ್ಯಕ್ಕೆ ಅವೆಲ್ಲ ಬೇಡ. ಬ್ರಹ್ಮ ಸರ್ಗೆ 5 ಜನ ಹೀರೋಯಿನ್ ಇರ್ತಾರೆ, ನನಗೆ 2 ಹೀರೋಯಿನ್ ಇರ್ತಾರೆ ಸರ್ ಈ ಸಿನಿಮಾದಲ್ಲಿ. ಸರ್ ಇರುತ್ತೆ, ಆಬ್ವಿಯಸ್ಲಿ ಸಿನಿಮಾ ಅಂದ್ರೆ ಇರ್ಲೇಬೇಕಲ್ವಾ, ಇರ್ಲೇಬೇಕಲ್ಲ ಸರ್. ನಾನು 10 ಜನಕ್ಕೆ ಫೈಟ್ ಆಡ್ತೀನಿ ಸರ್, ಅವರು ಬೇಜಾನ್ ಆಡಿದ್ದಾರೆ, ಅವರು 10 ಜನಕ್ಕೆ ಹೊಡೆದಿದ್ದೀರಿ ಸರ್. ಅವ್ರಿಗೆ ರಿಯಲ್ ಆಗಿ ನೋಡ್ಕೊಳ್ಳಿ ಸರ್. ಈ ಗೆಟಪ್ ಸಿನಿಮಾದಲ್ಲಿ ಇರಲ್ಲ ಸರ್. ಯಂಗ್ ನಾಗರಹಾವ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಬರ್ತಾರಲ್ಲ, ಕಂಪ್ಯಾರಿಸನ್ ಮಾಡ್ತಲ್ಲ ತಪ್ಪಾಗುತ್ತೆ. ಆ ಜಾನರ್ ನಲ್ಲಿ ಕಾಣಿಸ್ತಾರೆ ವಿಗ್ ಹಾಕೊಂಡು. ಅದು ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಸರ್. ಇವರು ಅಂತ ನೀವು ಹೇಳಕ್ಕೆ ಆಗೋದಿಲ್ಲ. 6 ಪ್ಯಾಕ್ ಬೇರೆ ತೋರಿಸಿದಾರೆ. 6 ಪ್ಯಾಕ್ ಇಲ್ಲ ಒಂದ್ ನಿಮಿಷ. ಹೌದು. ಈ ಸಿನಿಮಾ ನಾನು ಪ್ರಮುಖ ಅನ್ನೋದು ಹೊಸತನ ಏನಿದೆ ಅಂತ ಕೇಳ್ತಾ ಇದ್ದೀರಲ್ಲ, ಅವರೇ ಹೊಸತನ ಸರ್. ಆ ತರ ಅವ್ರಿಗೆ ಒಂದು 52-53 ಏಜ್ ಸರ್. ಅವ್ರಿಗೆ ಪ್ರೆಸೆಂಟೇಶನ್ ನಾವು ತಿಥಿ ತಾತ ಆತರ ಅವ್ರ ರಿಯಲ್ ಹೇಗಿದ್ರೆ ತೋರಿಸ್ಬಿಟ್ವಿ. 51 ರನ್ನಿಂಗ್ ಇದೆ. ಸೊ ಅವ್ರಿಗೆ ನಾನು ತೋರಿಸಿರೋ ರೀತಿನೇ ಹೊಸತನ ಸರ್, ಹೊಸತನ. ಅದಕ್ಕೆ ತರ ಒಂಥರ ಆಯ್ತು. ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ, ಬಟ್ ಎಕ್ಸಿಕ್ಯೂಟ್ ಸೂಪರ್ ಆಗಿದೆ. ಒಂದು ಮ್ಯಾಕ್ಸಿಮಮ್ 20ರಿಂದ 25 ದಿವಸ ಡಬಲ್ ಕಾರ್ಡ್ ಶೀಟ್ ಸೇರಿ ಮಾಡಿದೀವಿ. ಸೊ ತುಂಬಾ ಪ್ರತಿ ಫ್ರೇಮು ಚೆನ್ನಾಗಿದೆ. ನನಗೆ ಹ್ಯಾಪಿ ಆಗಿದೆ ಆಸ್ ಎ ಡೈರೆಕ್ಟರ್ ಆಗಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ.
ನಾನು ಯಾರು ಮಾಡ್ಲಿ ಬೇರೆ, ನನ್ನ ಹಳೆ ಸಿನಿಮಾಗಳು ಪಟ್ಟಿ ಇದೆ. ನಾನು ಈ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು ಅಂತ ಕಾಯ್ದೆ. ನನಗೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆನಡಾದಲ್ಲಿ ಆಗ್ಬಿಟ್ರೆ ಮುಕ್ಕಾಲ್ ಸಿನಿಮಾ ಎಲ್ಲ ಕೆಲಸ ಆದ ಹಾಗೆ. ನಾನು ಕಾಯ್ತಾ ಇದ್ದೀನಿ, ಯಾಕಂದ್ರೆ ಹೊಸ ತರ ಟ್ರೆಂಡ್ ಮಾಡಿದೆ. ಇಡೀ ತಂಡಕ್ಕೆ ನಾನು ಚೆನ್ನಾಗಿ ನಡ್ಸ್ಕೊಂಡಿದ್ದೀನಿ ಅಂತ ಇದ್ದೀನಿ, ಬೈದಿದ್ದೀನಿ ಸೆಟ್ ನಲ್ಲಿ. ಯಾರೇ ಇರ್ಲಿ, ಹೀರೋಯಿನ್ ಇರ್ಲಿ, ಅವರೇ ಇರ್ಲಿ, ನಾನು ನನ್ನ ಪಾತ್ರಕ್ಕೆ ಅನುಗುಣವಾಗಿ ಅದಕ್ಕೆ ಅದೆಲ್ಲ ನೆಗೆದಿದ್ದು ಮಾಡಿದ್ದು. ಯಾಕಂದ್ರೆ ಹೊಸಬ್ರ ಹತ್ರ ನನ್ನ ಕೆಲಸ ತಗೊಳಕ್ಕಾಗಲ್ಲ. 2-3 ದಿವಸ ನಾನು ಆಡಿಷನ್ ಮಾಡೋದಿಲ್ಲ, ಏನ್ ಮಾಡೋದಿಲ್ಲ. ಈಗ ಗುಬ್ಬಚ್ಚಿಗೆ ಬಂದು ಬರೀ ಆಡಿಷನ್ 2 ಸತಿ ಕೆಟ್ಟದಾಗ ಮಾಡ್ದ, 3ನೇ ದಿವಸ ಹೊಡಿಯಕ್ ಹೋಗಿದೆ. ಅಂದ್ರೆ ಮೀನ್ಸ್ 3ನೇ ಅಟೆಂಪ್ಟ್ ನಲ್ಲಿ ಅದೇ ಕ್ಷಣ ಈಗ ಮಾಡು ಅಂತ ಹೇಳಿ ಗದರಿಸಿದ ತಕ್ಷಣ ನೆಕ್ಸ್ಟ್ ಮಾಡ್ದ. ಕಲಾವಿದರ ಹತ್ರ ಕೆಲಸ ತಗೋಬೇಕು ಸರ್. ಡೈರೆಕ್ಟರ್ ಮಾನಿಟರ್ ನೋಡ್ಕೊಂಡು ಆಕ್ಷನ್ ಕಟ್ ಹೇಳಿದ್ರೆ ಯೂಸ್ ಇಲ್ಲ. ಅದನ್ನ ನಾನು ಮನಗಂಡ್ಕೊಂಡಿದ್ದೀನಿ. ಅವ್ರಿಗೇನು ನನ್ನ ಹತ್ರ ಕಡಿಮೆ ಸಂಬಳನೋ ಇಲ್ಲ ಊಟನೋ ಸೇಫ್ಟಿಯಾಗಿ ಏನ್ ಮೆಜರ್ಮೆಂಟ್ ಅದು ಮಾಡಕ್ ಕೊಟ್ಬಿಟ್ರೆ ಅವ್ರು 24 ಅವರ್ ಅಥವಾ ಏನ್ ಕಾಲ್ ಶೀಟ್ ಇರುತ್ತೆ ಆಕ್ಟ್ ಮಾಡಬೇಕು. ನನಗೆ ಏನಂದ್ರೆ ನನ್ನ ಸ್ಟ್ರೆಂತ್ ಮೇನ್ ಕ್ಯಾಮ್ರಾಮನ್ ಸರ್, ನೆಕ್ಸ್ಟ್ ಎಡಿಟರ್ ಹೋಗುತ್ತೆ, ಮ್ಯೂಸಿಕ್ ಹೋಗುತ್ತೆ. ಅವ್ರಿಗೆ ನನ್ನ ಆಲೋಚನೆ ಏನಿದೆ ಅದು ಬೇಕು ಅಂದ್ರೆ ನಾನು ಬಿಡ್ತಾ ಇರಲಿಲ್ಲ. ಬೇರೆ ಸಿನಿಮಾದಲ್ಲಿ ಅವ್ರು ದೊಡ್ಡ ಪೇಮೆಂಟ್ ತಗೊಂಡಿರ್ಬಹುದು, ಸೀನಿಯರ್ ಇರಬಹುದು, ನನಗೆ ಬೇಕಾಗಿಲ್ಲ. ನನ್ನ ಸಿನಿಮಾದಲ್ಲಿ ಮಾಡೋಕ್ ಮುಂಚೆ ನಾನು ಹೇಳ್ತೀನಿ, ನಾನು ಹೇಳೋ ತರ ಕೇಳೋದಿದ್ರೆ ಮಾತ್ರ ಮಾಡಿ. ಸೊ ಇಲ್ಲ ಅಂದ್ರೆ ಏನು ಯೂಸ್ ಇಲ್ಲ ಅಲ್ಲ, ತುಂಬಾ ಜನ ಇದ್ದಾರೆ, ಆ ತರ ಇರುತ್ತೆ. ಈಗ ಇವನ್ಗೂ ರಣದೀಪ್ ಹೂಡ ತರ ತೋರಿಸಿದೀನಿ, ಚಿಕ್ಕ ಕ್ಯಾರೆಕ್ಟರ್ ಬಟ್ ಅಲ್ಟಿಮೇಟ್ ಆಗಿ ಬಂದಿದೆ. ಸೊ ಸರ್ ಹೊಡಿಯೋದ್ ಬ್ಯಾಲೆನ್ಸ್ ನಾನು ಈ ಕೆಲಸದ್ನಲ್ಲಿ ಸರ್, ಅದಾದ್ಮೇಲೆ ಬಾಪ ಅಂತೀನಿ. ಅದು ಇದಲ್ಲ, ನಾನು ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತೀನಿ. ನನಗೇನಂದ್ರೆ ನನ್ನ ಕನ್ಸು ಏನಿದೆ ಅದನ್ನ ಬರಬೇಕು, ಫಿಲಂ ಫಾರ್ಮೆಟ್ ಬರಬೇಕು. ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ದುಡ್ಡು ಲಾಸ್ ಆಗುತ್ತೆ ಸರ್. ಸೊ ಈ ತರ ನಾವು ಪಕ್ಕಾ ಪ್ಲಾನ್ ಆಗಿ ಮಾಡಿದೆ, ಚೆನ್ನಾಗಿ ಬಂದಿದೆ. ಆ ಸಂಭ್ರಮ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾವು ಬಂದ್ವಿ. ಇದರ ನಿರ್ಮಾಪಕರು ಶ್ರೀ ವಿಜಯ್ ಅಂತ. ನಾನು ಈಗ ಕರಿಬೇಕು, ಬನ್ನಿ ಸರ್ ಒಂದ್ ಊಟ ಆದ್ರೂ ಹಾಕಿ ನನಗೆ ಅಂತ ಕೇಳ್ಬೇಕು. ಎಲ್ಲ ಖಾಲಿ ಮಾಡ್ಬಿಡಿದೀನಿ ಶೂಟಿಂಗ್ ಅಂತ. ಸಿನಿಮಾ ನೋಡಿ ಸರ್, ಎಲ್ಲ ಅರ್ಥ ಆಗುತ್ತೆ ಸ್ಟೋರಿ. ಸಿನಿಮಾ ಕಂಪ್ಲೀಟ್ ಆಗಿದೆ. ಏನಂತ ಹೇಳ್ಬೇಕು, ಖುಷಿ ಅವಾಗಿನ ನಗ್ತಾವ್ರೆ ಯಾಕ ಅವ್ರ ಸ್ಮೈಲಿಂಗ್ ಫೇಸ್ ಅಲ್ಲ. ಫುಲ್ ಸ್ಟೋರಿ ರಿವೀಲ್ ಆಗ್ತಾ ಇದೆ. ಇಲ್ಲ ಆಗ್ಲಿ ಬಿಡಿ ಸರ್, ಅವ್ರಿಗೂ ಅವ್ರು ನೋಡೋವರೆಗೂ ಜಡ್ಜ್ ಮಾಡಕ್ಕಾಗಲ್ಲ. ಎಲ್ಲ ಸ್ನೇಹಿತರು ಇರೋದ್ರಿಂದ ಖುಷಿ ಬಂದು ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕ್ಯಾರೆಕ್ಟರ್, ವರ್ಕಿಂಗ್ ವುಮೆನ್ ಇರ್ತಾರೆ, ಫೈಟ್ ಮಾಡ್ತಾರೆ, ಟಿಲ್ ದ ಎಂಡ್ ಫೈಟ್ ಮಾಡ್ತಾರೆ. ಅವರು ಅಮಾಯಕರು, ಅವ್ರಿಗೂ ಇವ್ರಿಗೂ ಕನೆಕ್ಷನ್ ಇಲ್ಲ. ಸೊ ಈ ತರ ಹೋಗುತ್ತೆ. ಇವ್ರಿಗೂ ಅವ್ರಿಗೂ ಕನೆಕ್ಷನ್ ಇರಲ್ಲ, ನನಗೂ ಇವ್ರಿಗೂ ಕನೆಕ್ಷನ್ ಇರಲ್ಲ. ಇದು ಯಾರಿಗೂ ಕನೆಕ್ಷನ್ ಇಲ್ಲ. ನಾನು ಗುಬ್ಬಚ್ಚಿ ಮಾತ್ರ ಇರ್ತೀನಿ ಅಷ್ಟೇನೆ. ತುಂಬಾ ಕನ್ಫ್ಯೂಷನ್ ಇದೆ. ಇದೆ ಮತ್ತೆ ಏನಾದ್ರೂ ಕೇಳೋದಾದ್ರೆ ಕೇಳ್ಬೋದು. ನಾನು ಈ ಮುಖಾಂತರ ನನ್ನ ನಿರ್ಮಾಪಕರಿಗೆ ನನ್ನ ಮೇಲೆ ಭರವಸೆ ಇಟ್ಟು ಒಂದ್ ಸಿನಿಮಾ ಮಾಡಿ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಅಥವಾ ಹಣ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ದೂರದಿಂದಾನೆ. ಅವರಿಗೆ ತಂಡದ ಪರವಾಗಿ, ನನ್ನ ಪರವಾಗಿ ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು ನನ್ನ ಸಹಿಸ್ಕೊಂಡಿದ್ದಾರೆ. 20 ದಿವಸ ಆಚೆ ಹೋದ್ರು ಕೇಳಲಿಲ್ಲ, ಏನೋ ಕಷ್ಟಪಡ್ತಾ ಗುಡ್ಡೆ ಹಾಕ್ತಾ ಇದ್ದಾರೆ ಅಂತ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್. ಸುಮಾರು ಜನ ಕರಣ್ ನಿರ್ಮಾಪಕರು, ಸನತ್ ಬಂದಿದ್ದಾರೆ, ನಿರ್ದೇಶಕ ವಸಿಷ್ಠ ಬಂಟ್ನೂರ್ ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್. ನಿಮ್ಗೂ ಒಂದನೇ ಹೇಳಿ, ನಮ್ಮ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯವಿದೆ. ಹಾಗೆ ಸುಧೀಂದ್ರ ವೆಂಕಟೇಶ್ ಸರ್ ಅವ್ರ ತಂಡಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಏನಾದ್ರು ಇದು ಕೇಳ್ಬೋದು. ಇಲ್ಲ, ಜೈ ಹಿಂದ್. ಅವ್ರು ಮಾಡೋದಿಲ್ಲ ಅಂದ್ರೆ ನಾನ್ ರೆಡಿ, ಎ ಟು ಝೆಡ್ ರೆಡಿ. ಏನ್ ಟೈಟ್ಲ್ ಅದು? ಟೈಟ್ಲ್ ಏನು? ಥ್ಯಾಂಕ್ ಯು. ಅಲ್ಲ, ಹಿಂದಿ ಟೈಟ್ಲ್ ಏನು? ಅಲ್ಲ, ಈ ಸಿನಿಮಾ ಒಳ್ಳೆ ಸಾಂಗ್ ನೋಡಂತ ಸರ್, ನನ್ನ ಹೊಸ ತರದು ನಂದು ಖುಷಿ ಅವ್ರದ್ದು ರೊಮ್ಯಾಂಟಿಕ್ ಸಾಂಗ್ ನೋಡಿದ್ರೆ ನೀವು ಖಂಡಿತವಾಗ್ಲೂ ರವಿಚಂದ್ರನ್ ಸ್ಟೈಲ್ ಮಾಡಿದ್ದೀರಾ. ಸೊ ಅವ್ರು ಒಪ್ಪಿಗೆ ತಗೊಂಡು ಅವ್ರು ಯಾವ ಲೆವೆಲ್ಗೆ ಕಂಫರ್ಟ್ ಇದಾರಲ್ಲ ಆ ಲೆವೆಲ್ಗೆನೆ ಮಾಡಿಸಿದೀನಿ. ಓಕೆನಾ? ರಾಮ್ ಗೋಪಾಲ್